ಗುಡ್ ಮಾರ್ನಿಂಗ್, ನಮಸ್ಕಾರ, ಅದಾಬ್. ಮತ್ತೆ ಇವತ್ತು ನನ್ನ ಟಾಪಿಕ್ ಅಂದ್ರೆ ಗ್ರೇಟ್ ಕಾರ್, ಬ್ಯಾಡ್ ಮೈಲೇಜ್. ನೀವೊಂದು ಕಥೆ ಕೇಳಿರ್ಬೋದು. ಒಬ್ರು ಒಂದು ಕಾರ್ನ ಸೇಲ್ಸ್ನ ಶೋರೂಮ್ಗೆ ಹೋದ್ರು. ಅಲ್ಲಿ ಸೇಲ್ಸ್ ಮ್ಯಾನ್ ಹೇಳ್ತಾನೆ, ಸರ್ ದಿಸ್ ಕಾರ್ ಹ್ಯಾಸ್ ಅಮೇಝಿಂಗ್ ಇಂಜಿನ್, ಮತ್ತೆ ಬಾಡಿ ಏರೋಡೈನಮಿಕ್, ಟೈರ್ಸ್ ಅದ್ಭುತವಾಗಿವೆ, ಮತ್ತೆ ನೀವಿದನ್ನು ಬಹಳ ಚೆನ್ನಾಗಿ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಓಡಿಸಿದ್ರೆ ಇದರ ಅವರೇಜ್ ಸಿಗೋದು ನಿಮಗೆ ಕೇವಲ 5 ಕಿಲೋಮೀಟರ್ ಪ್ರತಿ ಲೀಟರ್. ಮತ್ತೆ ಇದರ ಟಾಪ್ ಸ್ಪೀಡ್ ಅದು ಮ್ಯಾಕ್ಸಿಮಮ್ ಅಂದ್ರೆ 70-80 ಕಿಲೋಮೀಟರ್ಸ್ ಪರ್ ಅವರ್. ಮತ್ತೆ ಇದರ ಬೆಲೆ ಇಷ್ಟು. ಈಗ ಮೂಲತಃ ನನ್ನ ಪ್ರಶ್ನೆ ಏನು ಅಂತಂದ್ರೆ, ವಿಲ್ ಯು ಬೈ ದಿಸ್ ಕೈಂಡ್ ಆಫ್ ಎ ಕಾರ್? ಇಂತಹ ಕಾರನ್ನ ಖರೀದಿ ಮಾಡ್ತೀರಾ? ಆನ್ಸರ್ ಇಸ್ ನೋ. ಈಗ ಇದೇ ಪ್ರಶ್ನೆ ನಾನು ನಿಮ್ಮಲ್ಲಿ ಕೇಳ್ತೀನಿ. ಈಗ ನೀವು ನನ್ನಲ್ಲಿ ಹೀಗೆ ಹೇಳ್ತೀರಿ ಅಂತ ಇಟ್ಕೊಳ್ಳಿ. ನೀವು, ಸರ್ ನನ್ನ ಕಾಲ್ಸ್ ಬಹಳ ಚೆನ್ನಾಗಿವೆ, ಫ್ರೀಕ್ವೆನ್ಸಿ ಬಹಳ ಚೆನ್ನಾಗಿದೆ, ನಾನು ಮನಸ್ಸು ಕೊಟ್ಟು ಕೆಲಸ ಮಾಡ್ತೀನಿ, ನನ್ನ ಪ್ರೋಸೆಸ್ ಚೆನ್ನಾಗಿವೆ, ನಾನು ಕಂಪನಿಯ ಪ್ರತಿಯೊಂದು ಪಾಲಿಸಿಯನ್ನ ಚೆನ್ನಾಗಿ ಫಾಲೋ ಮಾಡ್ತೀನಿ. ನೀವು ನನ್ನ WFSನ ಒಳಗೆ ನೋಡಿದ್ರೆ ಎಲ್ಲವೂ ಸರಿಯಾಗಿರುವ ಹಾಗೆ ನಿಮಗೆ ಕಾಣಿಸುತ್ತದೆ. ಎವ್ರಿಥಿಂಗ್ ಇಸ್ ಗುಡ್, ಮೈ ಪ್ರಾಡಕ್ಟ್ಸ್ ಆರ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್. ಕಂಪನಿಯ ರೆಪ್ಯುಟೇಷನ್ ಏನಿದೆ ಅದು ತುಂಬಾ ಚೆನ್ನಾಗಿದೆ, ಎಕ್ಸ್ಪ್ರೆಸ್ ಹೈವೇ ಹಾಗೆ. ಆದರೆ ಸರ್ ನನ್ನ ಪ್ರೊಡಕ್ಟಿವಿಟಿ ಏನಿದೆಯಲ್ಲ ಅದು ಕಡಿಮೆ ಇದೆ ಸರ್. ಸರ್ ನನ್ನ ಪ್ರೊಡಕ್ಟಿವಿಟಿ ಕೇವಲ 5 ಲಕ್ಷ ರೂಪಾಯಿದ್ದು, ಆದರೆ ನನ್ನ ಗ್ರೋತ್ ಇದೆಯಲ್ಲ ಅದು 3% ಅಥವಾ 7% ಇದೆ ಅಷ್ಟೇ. ಸಿಂಗಲ್ ಡಿಜಿಟ್ನಲ್ಲಿ ಗ್ರೋತ್ ಇದೆ ಸರ್. IPMನ ಗ್ರೋತ್ ಅದು 9.5% ಇದೆ, ನಂದು ಎಟ್ ಪಾರ್ ಇದೆ. ಈಗ ನಿಮ್ಮಲ್ಲಿ ನನ್ನ ಪ್ರಶ್ನೆ, ವಿಲ್ ಆರ್ ಶಲ್ ಐ ಬೈ ದಿಸ್? ಕಮೆಂಟ್ರಿ ಫ್ರಮ್ ಯು. ನಿಮ್ಮ ಈ ಮಾತನ್ನ ನಾನು ಒಪ್ಕೋಬೇಕಾ? ನೀವು ಬಹಳ ಪರಿಶ್ರಮ ಪಡ್ತೀರಿ ಅಂತ, ನೀವು ಇನ್ವಾಲ್ವ್ಡ್, ನೀವು ಅದ್ಭುತವಾಗಿ ಮಾಡ್ತೀರಿ ಅಂತ ನಾನು ಒಪ್ಪೋದಿಲ್ಲ. ಅದನ್ನು ಖಂಡಿತವಾಗಿಯೂ ಒಪ್ಪೋದಿಲ್ಲ. ಯಾವುದೇ ಮ್ಯಾನೇಜರ್ ಇದನ್ನು ಒಪ್ಕೊಂಡ್ರು ಕೂಡ ಅವರು ಪೆದ್ದು ಅವರಿಗೆ ತಿಳಿದಿಲ್ಲ ಅಂತ ಹೇಳ್ತೇನೆ. ಆ್ಯಂಡ್ ಯು ಆರ್ ಜಸ್ಟ್ ಪ್ರಿಟೆಂಡಿಂಗ್ ಇಟ್. ಪ್ರಾಕ್ಟಿಕಲಿ ಇದು ಹೇಗೆ ಸಾಧ್ಯ ಆಗುತ್ತೆ? ಈಗ ಮ್ಯಾನ್ಕೈಂಡ್ನ ಫಿಲಾಸಫಿ ಏನಿದೆ ಅದೇನಂದ್ರೆ, ನಾವು ಹೇಳೋದು ಈ 3 Pಗಳೇನಿವೆ, ಪೀಪಲ್, ಪ್ರೊಸೆಸಸ್ ಮತ್ತು ಪ್ರಾಡಕ್ಟ್, ಅದ್ರ ಮೇಲೆ ನೀವು ಇಂಪಾರ್ಟೆನ್ಸ್ ಕೊಡಿ 90%. ಹೇಗೆ 40% ಇಂಪಾರ್ಟೆನ್ಸ್ ಕೊಡಿ ಜನರಿಗಾಗಿ. ಎಷ್ಟು ಪರಿಶ್ರಮ ಪಡ್ತಾರೆ, ಅವರಲ್ಲಿ ಎಷ್ಟು ಡ್ರೈವ್ ಇದೆ, ಪರಿಶ್ರಮ ಇದೆ, ಎಷ್ಟು ಕಲಿಯೋದಕ್ಕೆ ಇಷ್ಟಪಡ್ತಾರೆ, ಎಷ್ಟು ಇನ್ವಾಲ್ವ್ಡ್ ಅವರು, ಎಷ್ಟು ಅವರೊಳಗೆ ಓವರ್ ಆಲ್ ಅಂಬಿಷನ್ ಇದೆ ಲೈಫಿನ ಬಗ್ಗೆ, ಮತ್ತೆ ಕಂಪ್ನಿ ಆಸ್ ಎ ಹೋಲ್ ಅವುಗಳ ಡೆವಲಪ್ಮೆಂಟ್ಗಾಗಿ ಕೆಲಸ ಮಾಡ್ತಾರೆ. ಮತ್ತೆ ಅವರು ಕಂಟಿನ್ಯೂಸ್ಲಿ ಅಪ್ಗ್ರೇಡ್ ಮಾಡ್ತಾರೋ ಇಲ್ವೋ ಅನ್ನೋದ್ರ ಮೇಲೆ 40% ಇಂಪಾರ್ಟೆನ್ಸ್ ಇದಕ್ಕೆ ಕೊಡಬೇಕು. 30% ಇಂಪಾರ್ಟೆನ್ಸ್ ಪ್ರೋಸೆಸಸ್ಗೆ ಕೊಡಬೇಕು. ಕಂಪನಿಯ ಪಾಲಿಸೀಸ್ ಏನು, ಇನ್ಸೆಂಟಿವ್ ಪಾಲಿಸೀಸ್ ಏನು, ಟ್ರೈನಿಂಗ್ ಪಾಲಿಸೀಸ್ ಏನು, ಜನರ ಮೇಲೆ ಡೆವಲಪ್ಮೆಂಟ್ಗಾಗಿ ಯಾವ ಪಾಲಿಸೀಸ್ ಇವೆ, ಟೈಮ್ ಅಂಡ್ ಅಗೇನ್ ಈ ಹಳೇದಾದ ಅಬ್ಸಲೀಟ್ ಪಾಲಿಸೀಸ್ ಏನಿವೆ ಅವುಗಳನ್ನ ತೆಗೆದು ಹೊಸ ಪಾಲಿಸೀಸ್ ಅನ್ನು ತರ್ತಾರೋ ಇಲ್ವೋ. ಪಾಲಿಸಿ ಹೇಗಿರ್ಬೇಕು ಅಂತಂದ್ರೆ, ಕಂಪನಿಯಲ್ಲಿ ಒಳ್ಳೆ ಜನರನ್ನ ಬೆಳೆಸಬೇಕು, ಗ್ರೋ ಮಾಡಿಸ್ಬೇಕು, ಯಂಗ್ಸ್ಟರ್ಸ್ಗೆ ಚಾನ್ಸ್ ಸಿಗಬೇಕು, ಮಿಡ್ಲ್ ಮ್ಯಾನೇಜ್ಮೆಂಟ್ಗೆ ಮುಂದುವರಿಯೋದಕ್ಕೆ ಅವಕಾಶ ಸಿಗಬೇಕು, ಮೆಡಿಕಲ್ ರೆಪ್ಸ್ ಪ್ರಮೋಟ್ ಆಗಬೇಕು. ಆ ವಿಷಯದ ಮೇಲೆ ಕೆಲಸ ಮಾಡ್ತಾರೋ ಇಲ್ವಾ, ಅದಕ್ಕೆ 30% ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತೆ 20% ನಾವು ತರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಹೋಗುತ್ತೆ. ಅದು ಪ್ಯಾಕೇಜಿಂಗ್ ಇಂಪ್ರೂವ್ಮೆಂಟ್ ಇರ್ಬೋದು, ಅಥವಾ DMF ಮಾಡೋದಿರ್ಬೋದು, ಹೀಗೆ ಪ್ರತಿಯೊಂದರಲ್ಲೂ ಇರುತ್ತೆ. ಅದೊಂದು ಟ್ಯಾಬ್ಲೆಟ್ ಮೇಲೆ ಎಕ್ಸ್ಪೈರಿ ಹಾಕೋದೇ ಇರ್ಬೋದು. ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಏನು ಪ್ರಾಮಿಸ್ ಮಾಡ್ತೀವೋ, ಕ್ವಾಲಿಟಿಯ ಬಗ್ಗೆ, ಅದರ ಲುಕ್, ಫೀಲ್, ಸ್ಮೆಲ್, ಸೈಜಿನ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಂದು ವಿಷಯದ ಮೇಲೂ ಕೆಲಸ ನಡೀಬೇಕು. ಡಿಫರೆನ್ಷಿಯೇಟೆಡ್ ಪ್ರಾಡಕ್ಟ್ ತರ್ತೀವೋ ಇಲ್ವೋ, ಹೀಗೆ ನಾವು ಪ್ರತಿಯೊಂದು ಪ್ರಾಡಕ್ಟ್ನಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ಅಪ್ಗ್ರೇಡ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ 20%. ಹೀಗೆ ಇದು 40 + 30 + 20 ಕಮ್ಸ್ ಔಟ್ ಟು ಬಿ ಅಪ್ರಾಕ್ಸಿಮೇಟ್ಲಿ 90%. ಇವೆಲ್ಲವೂ ಇವೆ. ಹಾಗಾಗಿ ನೀವು ಈ 10%ಗೆ ಹೆಚ್ಚಿನ ನಂಬರ್ ಕೊಡಬೇಕು ಅಂತ ಬಯಸಬೇಡಿ. ಈಗ ನಾನಂತೀನಿ, ನಾನು ಅನೇಕ ವರ್ಷಗಳಿಂದ, ಅನೇಕ ಸಮಯದಿಂದ ಎಲ್ಲವನ್ನೂ ಮಾಡ್ತೀನಿ, ದುಡಿತಾ ಇದ್ದೀನಿ, ಬಹಳ ಇನ್ವಾಲ್ವ್ಡ್ ಆಗಿದ್ದೀನಿ, ಪರಿಶ್ರಮ ಪಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ, ಮತ್ತೆ ನನಗೆ ಗೋ ಗೆಟ್ ಆಟಿಟ್ಯೂಡ್ ಇದೆ, ಮತ್ತು ನಾನು ಈಗಲೂ ಸಹ ಪಾರಿರ್ತೀನಿ ಅಂತಂದ್ರೆ ನಾನು ಅದನ್ನು ಬೈ ಮಾಡ್ತೀನಾ? ನಾನು ಅಷ್ಟೊಂದು ಮೂರ್ಖ ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಯೋಚನೆ ಸರಿಯಲ್ಲ. ನಾನು ಬಹಳ ಬ್ಲಂಟ್ಲಿ ಹೇಳ್ತಾ ಇದ್ದೀನಿ. ನಾನು ಹೃದಯದಿಂದ ಮಾತಾಡ್ತೀನಿ, ಹೃದಯವನ್ನು ಹೆಚ್ಚಾಗಿ ಬಳಸ್ತೀನಿ, ಮೆದುಳನ್ನಲ್ಲ. ಮನಸ್ಸಿಗೆ ಬಂದದ್ದನ್ನು ಹೇಳ್ತೇನೆ. ಕೆಲವರು ಹೇಳ್ತಾರೆ ನಂಬರ್ಗೆ ಅವರು ರೆಸ್ಪಾನ್ಸೇ ಅಲ್ಲ ಅಂತ. ಮತ್ತೆ ಕೆಲವೊಮ್ಮೆ ನನಗೆ ಆಘಾತ ಆಗ್ಬಿಡುತ್ತೆ. ಯಾರೋ ಸೀನಿಯರ್ ಮ್ಯಾನೇಜರ್ ಬಂದು ಹೇಳ್ತಾರೆ, ಸರ್ ನಂಬರ್ ಬಗ್ಗೆ ನಮ್ಮ ಹತ್ರ ಮಾತಾಡಿ ಸರ್, ನೀವು ನಂಬರ್ ಬಗ್ಗೆ ಮೆಡಿಕಲ್ ರ್ಯಾಪ್ಸ್ ಜೊತೆ ಮಾತಾಡಿದ್ರೆ ಅವ್ರಿಗೆ ತುಂಬ ಪ್ರೆಷರ್ ಆಗ್ಬಿಡುತ್ತೆ. ಯಾರು ಮಾತಾಡ್ತಾರೆ ನಂಬರ್ ಬಗ್ಗೆ? ಆದರೆ ನನ್ನೊಂದು ಪ್ರಶ್ನೆ ಇದೆ. ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ, ನಿಮ್ಮಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಇದ್ದರೆ, ನೀವು ಪರಿಶ್ರಮ ಪಡ್ತಿದ್ರೆ, ಫ್ರೀಕ್ವೆನ್ಸಿ ಇದ್ದರೆ ನಂಬರ್ ಯಾಕೆ ಬರಲ್ಲ? ಅಂದರೆ ಕೆಲಸ ಮಾಡೋದು ನಂಬರ್ ಬಗ್ಗೆ ಚಿಂತೆನೇ ಇಲ್ವಾ? ನಾನು ಆ ಬಗ್ಗೆ ಕೆಲವು ಎಕ್ಸಾಂಪಲ್ಸ್ ಕೊಟ್ಟೆ.
ಈಗ ಲೇಟೆಸ್ಟ್ ಮ್ಯಾನೇಜರ್ಸ್ ಮೀಟಿಂಗ್ನಲ್ಲಿ ಸಂಜಯ್ಗೆ ಕೆಲವು ಸೀನಿಯರ್ ಮ್ಯಾನೇಜರ್ಸ್ಗೆ ಯಾರೋ ಹಾಗೆ ಹೇಳಿದ್ರು. ಅಪಾರ್ಟ್ ಫ್ರಮ್ ದಿಸ್, ಈಗ ಒಂದು 7-8 ತಿಂಗಳ ಹಿಂದೆ ನನಗೆ 2 ಮೇಲ್ ಸಿಕ್ತು ಬೇರೆ ಬೇರೆ ಸಮಯದಲ್ಲಿ. ಆಗ ನನಗೆ ತುಂಬ ತಲೆ ಕೆಟ್ಟೋಗ್ಬಿಡ್ತು. ಐ ವಾಸ್ ಶಾಕ್ಡ್ ವುಡ್ ಸೇ. ಮೇಲಲ್ಲಿ ಏನು ಬರ್ತಿತ್ತು ಅಂದರೆ, ಸರ್, ನನ್ನ ಸೀನಿಯರ್ ಮ್ಯಾನೇಜರ್ ನನ್ನಿಂದ ರೆಸಿಗ್ನೇಷನ್ ತಗೊಂಡಿದ್ದಾರೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ? ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದವರು, ಮ್ಯಾನ್ಕೈಂಡ್ನಲ್ಲಿ 2 ವರ್ಷದಿಂದ ಆರಂಭ ಪೋಸ್ಟ್ನಲ್ಲಿ ಇದ್ದಂಥವ್ರು. ಒಬ್ಬ ZMನಿಂದ ಮೇಲ್ ಬಂತು. ಅವರು 1.5 ವರ್ಷದಿಂದ ZM ಆಗಿ ಕೆಲಸ ಮಾಡ್ತಿದ್ರು ಮ್ಯಾನ್ಕೈಂಡ್ನಲ್ಲಿ. ಆ ಮೇಲಲ್ಲಿ ಏನು ಬರ್ದಿತ್ತು ಅಂದರೆ, ಸರ್, ನೀವು ಮ್ಯಾನ್ಕೈಂಡ್ನ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀರಿ ಮತ್ತು ನಾನು ಎಲ್ಲ ವ್ಯಾಲ್ಯೂ ಸಿಸ್ಟಮ್ನ ಮೇಲೆ ಕೆಲಸ ಮಾಡ್ತಿದ್ದೀನಿ. ಏನು ಕೆಲಸ ಮಾಡ್ತಿದ್ದೀನಿ ಸರ್? ನಾನು ಪರಿಶ್ರಮ ಪಡ್ತೀನಿ, ನನ್ನ ಕಾಲ್ಸ್ ನೋಡಿ, ನನ್ನ ಪ್ರೋಸೆಸಸ್ ನೋಡಿ, ನಾನು ಕಲ್ತಿರೋ ಅನುಸಾರ ಕೆಲಸ ಮಾಡ್ತೀನಿ. ಮತ್ತೆ ನಾನು ಈ ಬಗ್ಗೆ ಮಾತನಾಡಿದಾಗ, ಸಂಜಯ್ ಅವರ ಟೀಮ್ ಜೊತೆ, ಆತಿಶ್ ಜೊತೆ ಮಾತನಾಡಿದಾಗ ಅವ್ರು ನನಗೆ ಹೇಳಿದ್ದೇನು ಅಂದರೆ, ಸರ್, ಈ ವ್ಯಕ್ತಿ 1.5 ವರ್ಷ ಕೆಲಸ ಮಾಡಿದ ನಂತರ ಕೂಡ ಪ್ರೊಡಕ್ಟಿವಿಟಿ ಏನಿದೆ 70,000 ರುಪೀಸ್ನದ್ದು. ಇನ್ನೊಬ್ಬ ವ್ಯಕ್ತಿಯ ಪ್ರೊಡಕ್ಟಿವಿಟಿ ಏನಿದೆ ಅದು 35,000 ರುಪೀಸ್ನದ್ದು. ಅವನಂತಾನೆ, ಸರ್, ನಾನು ಪರಿಶ್ರಮ ಪಡ್ತಿದ್ದೀನಿ ಅಂತ. ಸರ್, ನಾನು ಪ್ರೋಸೆಸ್ ಮಾಡ್ತಿದ್ದೀನಿ. ಸರ್, ನಾನು ಕಲ್ಚರ್ ಮೇಲೆ ಕೆಲಸ ಮಾಡ್ತೀನಿ. ಸರ್, ನಾನು ನಂಬರ್ಗೆ ರೆಸ್ಪಾನ್ಸಿಬಲ್ ಅಲ್ಲ. ಇದು ಹೇಗಾಯ್ತು ಅಂದರೆ, ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಪ್ರಾಡಕ್ಟ್ ಆದರೂ ರೆಸ್ಪಾನ್ಸ್ ಕೆಟ್ಟದಾಗಿ ಬರುತ್ತೆ ಅನ್ನೋ ಹಾಗೆ. ಡು ಯು ಆರ್ ವಿಲ್ ಯು ಬೈ ದಿಸ್? ಇದು ಹೇಗಾಯ್ತು ಅಂದರೆ, ನಾನಂತೀನಿ ಮ್ಯಾನ್ಕೈಂಡ್ ಅದ್ಭುತವಾದ ಕಂಪನಿ ಅಂತ. ಮ್ಯಾನ್ಕೈಂಡ್ ಬಹಳ ಒಳ್ಳೆ ಕಂಪನಿ, ನಾವು ಬಹಳ ಒಳ್ಳೆಯವರು. ನಿಮಗೆ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಬರಲ್ಲ ಅಂದರೆ, ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಕ್ಕಿಲ್ಲ ಅಂದರೆ, ನಿಮಗೆ ಇನ್ಸೆಂಟಿವ್ ಸಿಕ್ಕಿಲ್ಲ ಅಂದರೆ, ನೀವು ಗ್ರೋ ಆಗಿಲ್ಲ ಅಂದರೆ ನೀವು ಕೆಲಸ ಮಾಡ್ತೀರಾ? ಸರ್, ಯು ಆರ್ ಸಪೋಸ್ ಟು ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಕಲ್ಚರ್, ಈ ಮೈಂಡ್ ಸೆಟ್ ಆಫ್ ಸೀನಿಯರ್ ಮ್ಯಾನೇಜರ್ಸ್, ಆಫ್ ಮೆಡಿಕಲ್ ರೆಪ್ಸ್ ಶುಡ್ ಗೋ ಅವೇ. ನೀವು ನಂಬರ್ಗಾಗಿ ಕೂಡ ಜವಾಬ್ದಾರರು. ಮತ್ತೆ ಈ ನಂಬರ್ನ ಬಗ್ಗೆ ನಾವೇನು ಒಂದು ಕ್ವಾರ್ಟರ್ನ ಹಿಂದಷ್ಟೇ ಹೇಳಿದ್ದಲ್ಲ. ಇಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ, ಇಷ್ಟೊಂದು ಪ್ಯಾಷನೇಟ್ಲಿ ಕೆಲಸ ಮಾಡ್ತೀವಿ. ಕಂಪ್ನಿಯಲ್ಲಿ ಯಾವುದರ ಬಗ್ಗೆ ನಾವು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀವಿ? ಆ ನಂತರವೂ ಯಾರಾದರೂ ನಮಗೆ ಎಟ್ಪಾರಿಗೆ ನಂಬರ್ ತರ್ತೀವಿ ಅಂತಂದ್ರೆ ನಾವದನ್ನು ಒಪ್ಪೋದಿಲ್ಲ. ಪ್ರತಿಯೊಬ್ಬರಿಗೂ ರಿಯಲ್ ಕ್ಲಾರಿಟಿ ಇರಬೇಕು. ಟಾಪ್ ಮ್ಯಾನೇಜರ್ ಟು ಬಾಟಮ್ ಮೆಡಿಕಲ್ ರೆಪ್ಸ್, ಎವ್ರಿಬಡಿ. ನೀವು ನಂಬರಿಗೂ ರೆಸ್ಪಾನ್ಸಿಬಲ್ 10% ಮತ್ತು ನಿರಂತರವಾಗಿ ಪರಿಶ್ರಮ ಪಡ್ತಿದ್ರೆ, ಇನ್ವಾಲ್ವ್ ಆಗಿದ್ರೆ, ಪ್ರಾಡಕ್ಟ್ ಚೆನ್ನಾಗಿರುವಾಗ ನಂಬರ್ ಯಾಕೆ ಬರೋದಿಲ್ಲ? ನೀವು ರೆಸ್ಪಾನ್ಸಿಬಲ್ ಆಗಿರಬೇಕು. ಕಳೆದ 1-2 ಕ್ವಾರ್ಟರ್ಸ್ ಎಲ್ಲ ಆದಂತಹ ವಿಷಯಗಳು ನನಗೆ ನಿಜಕ್ಕೂ ಜೀವನದಲ್ಲಿ ಬಹಳ ಶಾಕ್ ಅಂತ ಅಂದ್ಕೊಟ್ಟಿದೆ. ಫೆಬ್ರವರಿ ತಿಂಗಳಲ್ಲಿ ಉದಾಹರಣೆಗೆ 100 ರೂಪಾಯಿಯ ಸೇಲ್ಸ್ ಇದ್ರೆ, ಮಾರ್ಚ್ ತಿಂಗಳಿಗಾಗುವಾಗ ಅದು 50 ರೂಪೀಸ್ಗೆ ಇಳಿಯೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಅದು ಹೇಗೆ ಸಾಧ್ಯ? ಮಾರ್ಚ್ ತಿಂಗಳಲ್ಲಿ 20-22ನೇ ತಾರೀಕಿಗೆ ಜನರು ರಜಾ ತಗೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾರೆ, ಹೊರಗೆ ಹೋಗ್ತಾರೆ. ಅವರ ಮಾರ್ಚ್ನ ಗ್ರೋತ್ ಮೈನಸ್ನಲ್ಲಿದೆ. ಅವರ ಇಡೀ ವರ್ಷದ ಗ್ರೋತ್ ಏನಿದೆ ಸಿಂಗಲ್ ಡಿಜಿಟ್ನಲ್ಲಿದೆ. ಸೆಲೆಬ್ರೇಟ್ ಮಾಡ್ತಾರೆ. ಎಂಥ ಅಟ್ಮಾಸ್ಫಿಯರ್ ನಡೀತಿದೆ, ಯಾವ ಎನ್ವೈರ್ಮೆಂಟ್ ಇದೆ ಕಂಪ್ನಿಯಲ್ಲಿ. ನಾವು ಮಾಡೋ ಕೆಲಸ ಮಾಡಾಯ್ತು, ನಂಬರ್ ಬಗ್ಗೆ ನಮ್ದೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದ್ರೆ ಅದು ನಡೆಯಲ್ಲ. ಸಮ್ ಕೈಂಡ್ ಆಫ್ ಡೆಲ್ಯೂಷನ್ ಈಸ್ ಪ್ರಿವೇಲಿಂಗ್ ಇನ್ ಮ್ಯಾನ್ಕೈಂಡ್ ವಿಚ್ ಶುಡ್ ಬಿ ಬ್ರೋಕನ್ ಡೌನ್. ಹಾಗಾಗಿ ನಾನು ನಿಮಗೆ ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು ಕೆಲಸ ಮಾಡ್ತಿದ್ರೆ ನಾಳೆನೇ ತಂದ್ಕೊಳ್ಬೇಕು ಅನ್ನೋಂಥ ಪ್ರೆಷರ್ ಏನಿಲ್ಲ. ಹೊಸ ವ್ಯಕ್ತಿ ಬಂದಾಗ ಅವರಿಗೆ ಪ್ರೆಷರ್ ಹಾಕೋದು, ಟಾರ್ಗೆಟ್ ಕೊಡೋದು ಮಾಡೋದಿಲ್ಲ. ಆದರೆ ನಾವು ಬಯಸೋದು ಅವರು ಪರಿಶ್ರಮ ಪಡ್ತಾ ಇದ್ದಾಗೆ ಅವರ ಟ್ರೆಂಡ್ ಏರ್ತಾ ಹೋಗ್ಬೇಕು. ಹಾಗೆಂತ ನೀವು 1 ವರ್ಷ ಮಾರ್ಚ್ ಸರಿ ಕೆಟ್ಟದಾಗಿದ್ರು ಪರವಾಗಿಲ್ಲ, ಏಪ್ರಿಲ್ ಚೆನ್ನಾಗಿ ಮಾಡೋಣ ಅಂತ 1 ವರ್ಷ ಕೆಟ್ಟದಾಗಿ ಹೋದ್ರು 1 ವರ್ಷ ಒಳ್ಳೆದಾಗತ್ತೆ ಅಂತ ನಾವು ನೋಡಿದ್ರೆ, 4 ವರ್ಷದ ನಂತರ ನಿಮ್ಮ ನಂಬರ್ಸ್ ನೋಡಿದಾಗ 4 ವರ್ಷದ ನಂತರನೂ ನೀವು ಅಲ್ಲೇ ಇರ್ತೀರಿ. 4 ವರ್ಷ ಹಿಂದೆ ಇದ್ದಲ್ಲೇ, ಅಥವಾ ಗ್ರೋತ್ ಇದ್ರು 4%, 5% ಅಷ್ಟೇ. ನಿಮ್ಮ ಯೂನಿಟ್ ಗ್ರೋತ್ ಏನು ಮೈನಸ್ನಲ್ಲಿದೆ, ಪ್ರೈಸ್ ಹೆಚ್ಚಾಗಿದೆ. ಈ ಕಲ್ಚರ್ ಮ್ಯಾನ್ಕೈಂಡ್ನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಮೊದಲು ನಡೀತಿದ್ರೆ, ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ಎವ್ರಿಬಡಿ, ಇನ್ನು ನಡೆಯೋದಿಲ್ಲ. ಅಷ್ಟೇ ಅಲ್ಲದೆ ನಾವು ನಮ್ಮ ಎಫರ್ಟ್ಸ್ ಅನ್ನ ಮತ್ತು ಹಾರ್ಡ್ ಆಕ್ಷನ್ಸ್ ಅನ್ನ 2 ಪಟ್ಟು ಮಾಡಬೇಕು. ಇನ್ಫಿಲ್ಟ್ರೇಷನ್ಗೆ ಯಾವುದೇ ಬೌಂಡ್ರಿ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮೀರಟ್ಸಿಂದ ತಲುಪಬಹುದು, ಬಾಂಬೆಯಿಂದ ತಲುಪಬಹುದು, ಆಂಧ್ರ ಪ್ರದೇಶದಿಂದ ತಲುಪಬಹುದು, ಕೇರಳದಿಂದ ತಲುಪಬಹುದು, ಎಲ್ಲಿಂದಲೂ ಬರಬಹುದು. ಆ ಮ್ಯಾನೇಜರ್ಸ್ಗೆ ಎಲ್ಲೂ ಜಾಗ ಇಲ್ಲ. ನಾನು ಪೂರ್ತಿ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾವುದೇ ಮ್ಯಾನೇಜರ್ ಕರಪ್ಷನ್ನಲ್ಲಿ ಸಿಕ್ಕಿಬಿದ್ರೆ ಹಿ ವಿಲ್ ಬಿ ಜಸ್ಟ್ ಆಸ್ಕ್ ಟು ಲೀವ್ ದ ಕಂಪನಿ ಇಮಿಡಿಯೇಟ್ಲಿ. ಇದಲ್ಲದೆ ಬೇರೆ ಯಾವುದೇ ಪನಿಷ್ಮೆಂಟ್ ಇಲ್ಲ ಅವರಿಗೆ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಫ್ರಮ್ ಟಾಪ್ ಮ್ಯಾನೇಜರ್ಸ್.
ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮತ್ತೆ ಇಂತಹ ಒಂದು ನಿರ್ಧಾರ ತಗೋಬೇಕಾಗಿ ಬಂದಾಗ ನಾವು ಪಶ್ಚಾತ್ತಾಪ ಪಡಬಾರ್ದು. ಇಲ್ಲ ಸರ್, ನೀವು ಈ ಬಗ್ಗೆ ಬಹಳ ಕ್ಲಿಯರ್ ಆಗಿರಬೇಕು. ಯಾವಾಗಲೇ ಆಗಲಿ ಇಂಥ ಒಂದು ಅಟ್ಮಾಸ್ಫಿಯರ್ ಬಂದಾಗ ತಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಅವ್ರಿಗೆ ಅನಿಸಿದಾಗ ನನಗನ್ಸುತ್ತೆ ಅದಕ್ಕೆ ಒಂದು 2-3 ಕಾರಣಗಳಿರ್ಬೋದು ಅಂತ. ಮೊದಲನೇ ಕಾರಣ ಅಂದರೆ, ಅದ್ಯಾಕೋ ಜನರಿಗೆ ಹಸಿವಿಲ್ಲ. ಪೀಪಲ್ ಆರ್ ನಾಟ್ ಹಂಗ್ರಿ. ಈ ಹಂಗರ್ ಏನಿದೆಯಲ್ಲ ಅದು ನಿಂತೋಗ್ಬಿಟ್ಟಿದೆ. ಯಾಕಂದರೆ ಅವರಿಗೆ ಬೇಕಾದಷ್ಟು ಹಣ ಇದೆ, ಮತ್ತೆ ಅವರಿಗೆ ಒಳ್ಳೆ ಪ್ರಮೋಷನ್ ಸಿಗಬೇಕು ಅನ್ನುವಂತಹ ಬಯಕೆ ಇರೋದಿಲ್ಲ. ಇದು ಒಂದು ಕಾರಣ. ಮತ್ತೆ ಎರಡನೇ ಮುಖ್ಯ ಕಾರಣ ಏನು ಅಂತಂದ್ರೆ, ಅಂತಹ ಪೀಪಲ್ ಆರ್ ನಾಟ್ ಎಂಬಿಷಿಯಸ್. ಅವರಿಗೆ ದೊಡ್ಡ ಸಾಧನೆ ಮಾಡಬೇಕು ಅಂತ ಆಸೆ ಇರೋದಿಲ್ಲ, ತಾನು ಮುಂದುವರಿಬೇಕು ಅಂತ ಇರೋದಿಲ್ಲ. ಒಂದು ಕಡೆಯಿಂದ ಕಂಪನಿ ಎಲ್ಲ ಕೆಲಸ ಮಾಡತ್ತೆ, ಅವರನ್ನು ಮುಂದುವರಿಸಬೇಕು. ಆದರೆ ಕೆಲವರಿಗೆ ಅವ್ರು ಎಂಬಿಷಿಯಸ್ ಆಗಿರೋದೇ ಇಲ್ಲ. ಮತ್ತೆ ಮೂರನೇದು ಬಹಳ ದೊಡ್ಡ ಕಾರಣ ಅಂದ್ರೆ, ಅದು ಪೀಪಲ್ ಹ್ಯಾವ್ ನೋ ಫಿಯರ್ ಆಫ್ ಲೂಸಿಂಗ್ ಔಟ್. 2 ಥಿಂಗ್ಸ್ ಲೂಸಿಂಗ್ ಔಟ್. ಈ ರೇಸ್ನಲ್ಲಿ ಅವರು ಯಾರೋ ನ್ಯಾಷನಲ್ ಹೆಡ್ ಆದ್ರು, ಯಾರೋ ZM ಆದ್ರು, ಅಥವಾ ಇನ್ಯಾರೋ ಪ್ರಮೋಟ್ ಆದ್ರು, ಅವ್ರು ಈ ರೇಸ್ನಲ್ಲೇ ಇಲ್ಲ. ತಮ್ಮನ್ನ ಹಿಂದೆ ಬಿಟ್ಟು ಯಾರೋ ಮುಂದೆ ಹೋಗ್ಬೋದು ಅನ್ನುವಂಥ ಭಯ ಕೂಡ ಅವರಿಗೆ ಇರೋದಿಲ್ಲ. ಇನ್ನೊಂದು ಭಯ ಅವರಿಗೆ ಇರೋದಿಲ್ಲ ಏನಂದ್ರೆ, ನಾವೇನ್ ಮಾಡಿದ್ರು ಕೂಡ ಕೆಲಸ ತೋರಿಸ್ಬೋದು, ಫ್ರೀಕ್ವೆನ್ಸಿ ತೋರಿಸ್ಬೋದು, ಕಳೆದ ಹಲವಾರು ವರ್ಷಗಳಿಂದಾಗಿ ಸೇಲ್ಸ್ ಆಗ್ತಾ ಇದೆ, ಸಿಂಗಲ್ ಡಿಜಿಟ್ನಲ್ಲಿ ಗ್ರೋತ್ ಇದೆ, ಮತ್ತೇನಾಗಬೇಕು, ಏನ್ ವ್ಯತ್ಯಾಸ ಆಗುತ್ತೆ, ಯಾರು ನನ್ನ ವಿರುದ್ಧ ಆಕ್ಷನ್ ತಗೋತಾರೆ ಅಂತವರಿಗೆ ನಾನು ಸ್ಪಷ್ಟವಾಗಿ ಹೇಳೋದಂದ್ರೆ, ಸರ್, ದಿಸ್ ಈಸ್ ಎ ಡಿಫ್ರೆಂಟ್ ಇಯರ್. ಕಳೆದ 1-2 ಕ್ವಾರ್ಟರ್ಸಲ್ಲಿ ನೀವು ನೋಡಿರ್ಬೋದು, ಅದು ಇಷ್ಟೊಂದು ಕ್ರೂಯಲ್ ಆಗಿತ್ತು, ಹಾರ್ಶ್ ಆಗಿತ್ತು ಅಂತ. ಯಾಕಂದ್ರೆ ಇಲ್ಲಿ ನೀವು ನೋಡಬಹುದು, ಅಂಥವರಿಗೆ ಮುಂಬರುವ ದಿನಗಳಲ್ಲಿ ಯಾವುದೇ ಜಾಗ ಇರೋದಿಲ್ಲ. ಎಂಬಿಷಿಯಸ್ ಆಗಿರಿ, ಹಂಗರಿ ಆಗಿರಿ, ಮತ್ತೆ ಒಂದು ರೀತಿಯ ಕಾಂಪಿಟೇಟಿವ್ ಎಡ್ಜ್ ಯಾವಾಗಲೂ ಇರಬೇಕು. ಏನಾದರೂ ನಮಗೇನು ವ್ಯತ್ಯಾಸ ಆಗೋದಿಲ್ಲ ಅನ್ನುವಂಥ ಭಾವನೆ ಅವರಲ್ಲಿ ಇರಬಾರದು. ನಾನು ಹೀಗೆ ಇರೋದು, ಹೀಗೆ ನಡೆಯೋದು ಅಂತಿರಬಾರ್ದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಒಬ್ಬ ವ್ಯಕ್ತಿ ಯಾವಾಗಲೂ ಕೆಲಸ ಮಾಡುವಾಗ ಅವರಿಗೆ ರೆಸ್ಪಾನ್ಸ್ ಸಿಗಲಿಲ್ಲ ಅಂದರೆ, ನೋಡಿ, ನಾನು ಡಾಕ್ಟರ್ ಚೇಂಬರ್ಗೆ ಹೋದೇ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ಅದಕ್ಕೊಂದು 2-3 ಕಾರಣ ಇರ್ಬೋದು. ಅವರ ಯಾವುದೇ ಆಬ್ಜೆಕ್ಟಿವ್ ಇಲ್ಲ, ಸೆಲ್ಫ್ ಇಂಪ್ಲೋಸ್ಡ್ ಪ್ರೆಷರ್ ಇಲ್ಲ ತಮ್ಮ ಮೇಲೆ, ಆ್ಯಂಡ್ ದ ಟಾಪ್ ಆಫ್ ಇಟ್, ಅದರ ರೂಟ್ ಕಾಸ್ ಏನಂದರೆ ಅವರಿಗೆ ಇಂಟೆನ್ಷನ್ ಇಲ್ಲ. ದ ಮೊಮೆಂಟ್ ಯು ಹ್ಯಾವ್ ಇಂಟೆನ್ಷನ್ಸ್ ಇನ್ ಯುವರ್ ಹಾರ್ಟ್ ಆಫ್ ಬ್ರಿಂಗಿಂಗ್ ದ ಪ್ರಿಸ್ಕ್ರಿಪ್ಷನ್, ಸರ್, ನಿಮ್ಮ ಟೋನ್ ಚೇಂಜ್ ಆಗುತ್ತೆ, ನಿಮ್ಮ ಡಿಮಾಂಡ್ ಬದಲಾಗುತ್ತೆ, ಡಿಮಾಂಡ್ ಮಾಡುವಂಥ ವಿಧಾನ ಬದಲಾಗುತ್ತೆ, ನೀವು ಮೀಟಿಂಗ್ ಕಂಡಕ್ಟ್ ಮಾಡುವ ವಿಧಾನ ಬದಲಾಗುತ್ತೆ. ಯು ಗಿವ್ ಯುವರ್ 100%. ಇಲ್ಲಾಂದ್ರೆ ಫಾರ್ಮ್ಯಾಲಿಟೀಸ್ ಮಾಡ್ತಿದ್ರೆ, ಬರೀ ಪೇಪರ್ ವರ್ಕ್ ಮಾತ್ರ ಮಾಡ್ತಿದ್ರೆ ಅದು ಹೇಗೆ ಸಾಧ್ಯ ಆಗತ್ತೆ? ಎಲ್ಲವೂ ಗ್ರೀನ್ ಆಗಿದ್ದು, ಎಲ್ಲವೂ ಗ್ರೇಟ್ ಆಗಿದ್ರೆ ಸಿಂಗಲ್ ಡಿಜಿಟ್ ಗ್ರೋತ್ ಹೇಗಾಗತ್ತೆ? ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸರ್, ಈಗ ನೀವು ಆ ರೀತಿಯ ಇಂಟೆನ್ಷನ್ಸ್ನಲ್ಲಿ ಇಲ್ಲ ಅಂದರೆ, ನನ್ನ ಆಬ್ಜೆಕ್ಟಿವ್ ಏನಿದೆ ಅದು IPM ಗ್ರೋತ್ಗಿಂತ ಡಬಲ್ ಗ್ರೋತ್ ನಾನು ತರಬೇಕು ಅನ್ನುವಂತಹ ಇಚ್ಛೆ ನಿಮ್ಮಲ್ಲಿರಬೇಕು. IPM ಗ್ರೋತ್ 9% ಆಗಿದ್ರೆ ನಿಮ್ಮ ಗುರಿ 18% ಆಗಿರಬೇಕು. ನೀವು ಆ ಪಾಯಿಂಟ್ನಲ್ಲಿ ಇಲ್ಲ ಅಂದರೆ, ಅಥವಾ ಜಾಡ್ಯದ ಜಗತ್ತಿನಲ್ಲಿದ್ದರೆ, ಪರವಾಗಿಲ್ಲ, 1 ವರ್ಷ ಕಡಿಮೆ ಮಾಡಿಸೋಣ, 1 ವರ್ಷ ಹೆಚ್ಚು ಮಾಡೋಣ ಅಂತ ಯೋಚನೆ ಮಾಡ್ತಿದ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವಿ ಆರ್ ವೆರಿ ಸ್ಮಾರ್ಟ್ ಇನ್ ಡೇಟಾ. ಪ್ರತಿ ವ್ಯಕ್ತಿಯ 4 ವರ್ಷಗಳ ಡೇಟಾ ಚೆಕ್ ಮಾಡ್ತಾ ಇದ್ದೀವಿ. ಅವರ ಟೂರ್ ಪ್ರೋಗ್ರಾಮ್ ಚೆಕ್ ಮಾಡ್ತಾ ಇದ್ದೀವಿ, ಆಕ್ಟಿವಿಟೀಸ್ ಚೆಕ್ ಮಾಡ್ತಾ ಇದ್ದೀವಿ, ಅವರ ಕಾಸ್ಟ್ ಚೆಕ್ ಮಾಡ್ತಾ ಇದ್ದೀವಿ, ಎಲ್ಲವನ್ನೂ ಚೆಕ್ ಮಾಡ್ತಾ ಇದ್ದೀವಿ. ನಂತರ ನೋಡ್ತೀವಿ ಎಲ್ಲವೂ ಚೆನ್ನಾಗಿದೆ, ಆದರೆ ಗ್ರೋತ್ ಚೆನ್ನಾಗಿಲ್ಲ ಅಂದರೆ ಸಮ್ ಪ್ರಾಬ್ಲಮ್ಸ್ ಆರ್ ದೇರ್. ಅಷ್ಟೇ ಅಲ್ಲ, ಎಲ್ಲಿ ಜನರು ಸರಿದಾರೆ ಅಂತ ನಮ್ಗೆ ಅನ್ಸುತ್ತೋ, ಅವ್ರು ಸರಿಯಾಗಿ ಮಾಡ್ತಿದ್ರು, ಯಾವುದೋ ಹಿಂಡ್ರೆನ್ಸ್ ಇದೆ ಅಂತಾದ್ರೆ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲವೂ ಮಾಡ್ತಾ ಇದ್ರಿ, ಆದರೆ ಇನ್ಫಿಲ್ಟ್ರೇಷನ್ ಆಗ್ತಾ ಇದೆ ಅಂತ ಅನಿಸಿದ್ರೆ, ಕೆಲವರು ಈ ವಿಷಯದಲ್ಲಿ ಬಹಳ ಇನ್ವಾಲ್ವ್ಡ್ ಆಗಿರ್ತಾರೆ, ಇನ್ಸೆಂಟಿವ್ ಕೊಟ್ಬಿಡ್ತಾರೆ, ಅವರ ಮ್ಯಾನೇಜರ್ ಕೊಡಿಸ್ತಾರೆ. ಅಂಥಲ್ಲಿ ಸೂಪರ್ ಹಾರ್ಶ್ ಆಕ್ಷನ್ಸ್ ತಗೋತೇವೆ. ಆ ರೀತಿ ನಡೆಯುವಂಥ ಆ ಜಾಗದಲ್ಲಿ ಯಾರು ಇರೋದಿಲ್ಲ. ಆನ್ ಒನ್ ಸೈಡ್ ವಿ ಆರ್ ದೇರ್ ಟು ಪ್ರೊಪಗೇಟ್ ಬೆಸ್ಟ್ ಆಫ್ ದ ಇನ್ಸೆಂಟಿವ್. ನಾವು ಬಯಸೋದಂದ್ರೆ ಈ ವರ್ಷ ಕನಿಷ್ಠ 200 ಜನರನ್ನ ನಾವು ಯುರೋಪಿಗೆ ಕಳಿಸ್ಬೇಕು ಅಂತ ಆಸ್ ಎ ರಿವಾರ್ಡ್. ಈ ವರ್ಷ ನೋಡಿ, ಮುಂದಿನ 1.5 ವರ್ಷದಲ್ಲಿ 9 ಹೊಸ ಡಿವಿಷನ್ಸ್ ಬರ್ತಾ ಇದ್ದೀವಿ. ನಾವು ಮ್ಯಾನ್ ಕೈಂಡಿಯನ್ಸ್ ಅನ್ನ ಪ್ರಮೋಟ್ ಮಾಡಬೇಕು, ಇದು ನಮ್ಮ ಆಬ್ಜೆಕ್ಟಿವ್. ಮುಂದಿನ 18 ತಿಂಗಳಲ್ಲಿ 2 ವರ್ಷದ ಒಳಗಾಗಿ ನಮ್ಮ ಮ್ಯಾಕ್ಸಿಮಮ್ ಲೀಡರ್ಸ್ ನಮ್ಮ ಕಂಪನಿ ಒಳಗಿಂದಲೇ ಬರಬೇಕು ಅನ್ನುವಂಥದ್ದು ನಮ್ಮ ಆಸೆ. ಬಟ್ ಅಟ್ ದ ಸೇಮ್ ಟೈಮ್ ಸರ್, ಕರಪ್ಟ್ ಆಗಿರೋರು, ಕೆಟ್ಟವರು, ಅವರನ್ನು ಬಿಡಲ್ಲ. ನೋಡಿ, ನೀವು ಅಗ್ರೆಸಿವ್ ಆಗಿದ್ದುಕೊಂಡು, ಅಗ್ರೆಸಿವ್ ಅಂತಂದರೆ ನೀವು ಜನರ ಮೇಲೆ ಹೆಚ್ಚು ಹಣ ಖರ್ಚು ಮಾಡ್ತೀರಿ. ಆದರೆ ಅದೇ ಇನ್ನೊಂದು ಕಡೆಯಲ್ಲಿ ನೀವು ಭ್ರಷ್ಟರನ್ನ, ಕೆಟ್ಟವರನ್ನ ಹೊರಗೆ ಕಳಿಸದೆ ಹೇಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಇದು ಒಳ್ಳೆಯವರಿಗೆ ಉತ್ತೇಜನ, ಸರಿ ಇಲ್ಲದವ್ರನ್ನ ಚೆಕ್ ಮಾಡಿ ಸರಿಪಡಿಸೋರ್ನ
ಮೂಲತಃ ನಾವು ಇದನ್ನೇ ಭವಿಷ್ಯದಲ್ಲಿ ಮಾಡಲಿದ್ದೇವೆ. ಡೇಟಾಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಮತ್ತೆ ತಿಳ್ಕೊಳ್ಳಿ, ನಮ್ಮಲ್ಲಿ ಬಹಳ ಜನರ ಡೇಟಾ ಇದೆ, ನಾವು ಅದನ್ನು ಚೆಕ್ ಮಾಡ್ತಾ ಇದ್ದೇವೆ. ಎಲ್ಲರಲ್ಲೂ ನನ್ನ ವಿನಂತಿ ಅಂದರೆ, ಪ್ರತಿಯೊಬ್ಬ ಮ್ಯಾನೇಜರ್, ಪ್ರತಿಯೊಬ್ಬ ಮೆಡಿಕಲ್ ರ್ಯಾಪ್ ಶುಡ್ ರಿಯಲಿ ತಮ್ಮ ಡೇಟಾ ಏನಿದೆ ಅದನ್ನು ಚೆಕ್ ಮಾಡಬೇಕು. 4 ವರ್ಷದ್ದು ಅವರ ಟೂರ್ ಪ್ರೋಗ್ರಾಮ್, ಅವರ ಕಾಸ್ಟ್, ಫ್ರೀಕ್ವೆನ್ಸಿ, ಅವರ ಸೇಲ್ಸ್, ಅವರ ಹೊಸ ಪ್ರಾಡಕ್ಟ್ನ ಸೇಲ್ಸ್, ಅವರ ಪ್ಲ್ಯಾನ್ ಏನು ನಡೀತಿದೆ. ಅಟ್ ದ ಸೇಮ್ ಟೈಮ್ ಕೆಲವರು ಹೊಸ ಡಿವಿಷನ್ಗೆ ಬರ್ತಾರೆ, ಹೊಸ ಜನರಿದ್ದಾರೆ, ಅವ್ರ ಮೇಲೆ ಸೇಲ್ಸ್ನ ಪ್ರೆಷರ್ ಹೆಚ್ಚಿರಬಾರ್ದು, ಕೆಲಸದ ಪ್ರೆಷರ್ ಇರಬೇಕು. ಅದರ ಜೊತೆಯಲ್ಲಿ ಆದರೆ ಯಾರಾದರೂ 3 ತಿಂಗಳು, 6 ತಿಂಗಳು, 9 ತಿಂಗಳು, 1 ವರ್ಷ ಕೆಲಸ ಮಾಡಿದಾಗ ಆಗ ಅವರಲ್ಲಿ ಒಂದು ಪ್ರಶ್ನೆಯನ್ನು ನಾವು ಕೇಳಬಹುದು, ಸರ್ ಸೇಲಲ್ಲಿ, ಗ್ರೋತ್ ಎಲ್ಲಿ, ಇದನ್ನು ಕೇಳಬೇಕಾದ್ದು ಅಗತ್ಯ ಇಲ್ಲೋ ಸರ್, ಮೆಡಿಕಲ್ ರ್ಯಾಪ್ಸನ್ನು ಕೇಳಬೇಕಾದ್ದು ಕೂಡ ಆಗತ್ತೆ ಸರ್. ಬಟ್ ದರ್ ಇಸ್ ಎ ವೇ. ಕೇವಲ ಸೇಲ್ಸ್ನ ಬಗ್ಗೆ ಕೇಳಿದ್ರೆ ಏನೂ ಆಗೋದಿಲ್ಲ, ನೀವು ಅವರ ಜೊತೆ ಕೂಡ ಸೇರ್ಕೊಳ್ಬೇಕಾಗತ್ತೆ. ದ್ಯಾಟ್ ಟು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನೀಗ ಮತ್ತೊಮ್ಮೆ ಹೇಳ್ತೇನೆ, ಐ ರೀಟ್ರೇಟ್ ಎವ್ರಿಥಿಂಗ್. ಅದೇನು ಅಂದರೆ, ವಿ ವಿಲ್ ಬಿ ಅಗೇನ್ಸ್ಟ್ ದೋಸ್ ಪೀಪಲ್, ದೋಸ್ ಹೂ ಆರ್ ಇನ್ ಶೋ ಆಫ್ ಬಿಸ್ನೆಸ್. ಸ್ಟೋರಿ ಹೇಳ್ತಾರೆ, ಅಡಗ್ತಾರೆ, ಬಟ್ ವಿ ವಿಲ್ ಬಿ ಜಸ್ಟ್ ಇನ್ ಫೇವರ್ ಆಫ್ ದೋಸ್ ಪೀಪಲ್. ಚೆನ್ನಾಗಿ ಕೆಲಸ ಮಾಡೋರಿಗೆ ಉತ್ತೇಜನ ಕೊಡ್ತೇವೆ, ಪ್ರೋತ್ಸಾಹ ಕೊಡ್ತೇವೆ. ಮತ್ತೆ ಡೇಟಾದಿಂದ, ಬಿಹೇವಿಯರಲ್ ಡೇಟಾದಿಂದ, ನೀವು ಹೇಳ್ತಿರಲ್ಲ ನಾವು ಇದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ, ಅದೆಲ್ಲ ಇರುತ್ತೆ ನಮ್ಮ ಹತ್ರ, ರ್ಯಾಂಕಿಂಗ್ ಕೂಡ ಇರುತ್ತೆ ನಿಮ್ಮದು. ಅದ್ರ ಜೊತೆ ನಾವು ಪರಿಶೀಲಿಸಿ ನೋಡ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಗುಡ್ ಲಕ್. ಐ ವಿಶ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್ ದ ರಿಯಲ್ ಇಂಟೆನ್ಷನ್ಸ್ ಆಫ್ ಮ್ಯಾನ್ಕೈಂಡ್. ಡಬಲ್ ದ ಗ್ರೋತ್ ಟು IPM. ಮತ್ತೆ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಕೂಡ ನಂಬರ್ಸ್ನ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. 90% ಪ್ರೆಷರ್ ಇಸ್ ಅಗೇನ್ ಆನ್ ಪೀಪಲ್, ಪ್ರಾಸೆಸಸ್ ಆ್ಯಂಡ್ ಪ್ರಾಡಕ್ಟ್. ಆ್ಯಂಡ್ ಐ ಹೋಪ್ ದ್ಯಾಟ್ ದಿಸ್ ಇಯರ್ ಈಸ್ ವೆರಿ ಗುಡ್. ಅಷ್ಟು ಮಾತ್ರವಲ್ಲ, ಈ ವರ್ಷ ಎಲ್ಲ ಮ್ಯಾನೇಜರ್ಸ್ 3 ಬಾರಿ ಹೆಡ್ ಆಫೀಸ್ಗೆ ಬರ್ತಾರೆ, ಭೇಟಿ ಆಗ್ತಾರೆ. 3 ಬಾರಿ ಬರ್ತಾರೆ. ವರ್ಷಕ್ಕೆ 1 ಬಾರಿ ಬರೋದು ಅಂತಲ್ಲ, 3 ಬಾರಿ ಬರ್ತಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಅದು. ನಾನು ಹೇಳ್ತೀನಿ, ಒಬ್ಬ ವ್ಯಕ್ತಿ ಇದ್ದಾನೆ ರಾಮ್ ಅಂತ, ಇನ್ನೊಬ್ಬ ಇದ್ದಾನೆ ಶ್ಯಾಮ್ ಅಂತ. ರಾಮ್ 1 ಗಂಟೆಯಲ್ಲಿ ನಡೀತಾನೆ 5 ಕಿಲೋಮೀಟರ್, ಮತ್ತೆ ಶ್ಯಾಮ್ 1 ಗಂಟೆ 20 ನಿಮಿಷದಲ್ಲಿ 5 ಕಿಲೋಮೀಟರ್ ನಡೀತಾರೆ. ಯಾರು ಚೆನ್ನಾಗಿದ್ದಾರೆ? ನೀವು ಹೇಳ್ತೀರಿ ರಾಮ್ ಅಂತ. ಯು ಆರ್ ರೈಟ್. ಈಗ ಮುಂದಿನ ಡೇಟಾ ತರ್ತೀನಿ. ರಾಮಿನ ವಯಸ್ಸು 30 ವರ್ಷ, ಶ್ಯಾಮಿನ ವಯಸ್ಸು 60 ವರ್ಷ. ಈಗ ಯಾರು ಚೆನ್ನಾಗಿ ನಡೀತಾರೆ? ಈಗ ನೀವು ಹೇಳ್ತೀರಿ 60 ವರ್ಷದ ವ್ಯಕ್ತಿ 1 ಗಂಟೆ 20 ನಿಮಿಷದಲ್ಲಿ 5 ಕಿಲೋಮೀಟರ್ ನಡೀತಾನೆ ಅಂದರೆ ಶ್ಯಾಮ್ ಇಸ್ ಬೆಟರ್. ಈಗ ಮುಂದೆ ಹೋಗ್ತೇನೆ. ರಾಮ್ ಏನಿದ್ದಾನಲ್ಲ, ಅವನು ಯಾವ ದಾರಿಯಲ್ಲಿ ನಡೆದಿದ್ನೋ ಆ ರಸ್ತೆ ಬಹಳ ಎತ್ತರ ತಗ್ಗಿಂದಿತ್ತು, ನದಿ ಇತ್ತು, ಕೊಳಚೆ ಇತ್ತು, ಕೆಟ್ಟ ದಾರಿಯಾಗಿತ್ತು. ಆದರೆ ಶ್ಯಾಮ್ ನಡೆದಂಥ ದಾರಿ ಏನಿದೆ ಅದು ಬಹಳ ಸ್ಮೂತ್ ಆಗಿತ್ತು, ಪರ್ಫೆಕ್ಟ್ ಆದಂಥ ದಾರಿ. ಈಗ ನೀವೇನು ಹೇಳ್ತೀರಿ? ರಾಮ್ ಚೆನ್ನಾಗಿದ್ದಾನೆ ಅಂತ. ದ್ಯಾಟ್ಸ್ ಅ ಪವರ್ ಆಫ್ ಡೇಟಾ. ಮೋರ್ ಯು ಗೋ ಡೀಪರ್ ಇನ್ ಡೇಟಾ, ಮೋರ್ ಯು ಕಮ್ ಟು ನೋ ದ ರಿಯಲ್ ಕ್ಯಾರೆಕ್ಟರ್ ಆಫ್ ಮ್ಯಾನ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಐ ವಿಶ್ ಯು ಗುಡ್ ಲಕ್. ಡೇಟಾವನ್ನು ಚೆಕ್ ಮಾಡಿ, ಎಷ್ಟು ಹೊಸ ಹುಡುಗ, ಯಾವಾಗ ಜಾಯಿನ್ ಮಾಡಿದ್ದು, ಯಾವ ಕಂಪನಿಯಿಂದ ಬಂದದ್ದು, ಯಾವ ಡಿವಿಷನಲ್ಲಿದ್ದಾನೆ, ಯಾವ ಟಫ್ ಏರಿಯಾದಲ್ಲಿರೋದು, ಏನೇನು ಪ್ರಾಬ್ಲಮ್ಸ್ಗಳಿವೆ, ಅದನ್ನು ತಿಳಿದಾಗ ಯು ವಿಲ್ ಬಿಕಮ್ ಎ ಬೆಟರ್ ಮ್ಯಾನೇಜರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಗುಡ್ ಲಕ್, ಆ್ಯಂಡ್ ಹೋಪ್ ದ್ಯಾಟ್ ಯು ವಿಲ್ ಹ್ಯಾವ್ ಬೆಟರ್ ಇಂಟೆನ್ಷನ್ಸ್ ನೆಕ್ಸ್ಟ್ ಇಯರ್. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.